ಹೋಗಿ ಒಂದು ಆಲ್ಗಿಡಕ್ಕೆ ಕೇಳಿದ್ನಂತ, ನಿಂದೇನು ಉಪಯೋಗ ನನಗ ಅನ್ನಂತ. ಅದು ನನ್ನಿಂದಾಗಿಪ್ಪ, ನಿನಗದ್ರ ನಿನಗೇನು ಉಪಯೋಗ ಅಕ್ಕಿನ ಗೊತ್ತಿಲ್ಲ. ನಾ 12 ತಿಂಗಳು ಗಟ್ಟಿಯಾಗಿ ನಿಂದಿರ್ತೀನಿ. ನಾನು ನಿಂತ್ನಂದ್ರೆ ನಾನು ಸುತ್ತಮುತ್ತ ಮಾಳ್ಮನ್ ನಿಂದಿರ್ತಾರ, ಅದು ನನಗೆ ಗೊತ್ತೈತಿ. ಒಬ್ಬ ರಾಜ್ಕುಮಾರ್ ಇದ್ನಂತ, ಉದ್ಯಾನವನದೊಳಗೆ ಹೋಗಿ ಒಂದು ಆಲ್ಗಿಡಕ್ಕೆ ಕೇಳಿದ್ನಂತ, ನಿಂದೇನು ಉಪಯೋಗ ನನಗ ಅನ್ನಂತ. ಅದು ಆಲ್ಗಿಡ ಅಂತಂತ, ನೋಡಪ್ಪ ನಿಮ್ಮ ಮನ್ಯಾನ ದನ ಕರ ಎಲ್ಲ ಬಂದು ನನ್ನ ಕೆಳಗ ಕುಂದಿರ್ತಾವ. ನಿಮ್ಮ ಅರಮನೆಯೊಳಗಿನ ಜನ ಎಲ್ಲ ಬ್ಯಾಸಗಿದಿಂದಾಗ ಬಂದು ನನ್ನ ಕೆಳಗ ಮಕ್ಕೋತಾರ. ನಿನ್ನ ನಾಡಿನೊಳಗಿನ ಹಕ್ಕಿ ಪಕ್ಷಿಗಳೆಲ್ಲ ಬಂದು ಗೂಡು ಕಟ್ಕೊಂಡು ಚಂದಾಗ ಏನ್ ಮಧುರ ಧ್ವನಿಯಿಂದ ಹಾಡ್ತಾವ್, ನೀ ಕೇಳ್ಕೊಂತ ಕುಂತಿರ್ತೀಯಲ್ಲ ಉಪ್ಪರಿಗೆ ಮ್ಯಾಗ, ಅದು ನನ್ನಿಂದಾಗಿಪ್ಪ, ನಿನಗದ್ರ ಉಪಯೋಗ ಐತಿ ಅಂತಂತ. ಮಾವಿನ ಗಿಡ ಇತ್ತಂತ, ಅದನ್ನ ಕೇಳಿದ್ನಂತ, ನಿಂದೇನು ಉಪಯೋಗ ನನಗಂತ. ಅದು ಅಂತ ಇಷ್ಟು ಕೃತಜ್ಞ ಯಾವಾಗ ಆದೋ ನೀನು ಅಂತ ಕೇಳ್ತಂತ. ಬೇಕಾದಂಗ ಬ್ಯಾಸಗಿ ತುಂಬಾ ಹಣ್ಣು ತಿನ್ನೋದು ನಂದ, ಮತ್ ಮ್ಯಾಕ್ ಕೇಳ್ತೀನಿ ನಂದೇನು ಉಪಯೋಗ ಅಂತ. ಅಲ್ರಿ ನಾ ಹಣ್ಣು ಕೊಡವ್ ನಾನು, ಹಣ್ಣಿನ ಸಿಪ್ಪಿ ಪೌಡರ್ ಮಾಡಿ ಸಾಬಾನು ಮಾಡಿದೆ ಅಂತಂದ್ರೆ ನಿನ್ನ ತ್ವಚಾ ರಕ್ಷಣೆ ಮಾಡವ್ ನಾನ. ಮಾವಿನ ಗಿಡದ ತಪ್ಪಲ ನೆಳ್ಳ ಒಣಗಿಸಿ ಪೌಡರ್ ಮಾಡಿ ಡಬ್ಬ್ಯಾಗ ತುಂಬಿಟ್ಟು ದಿನ ಮನ್ಯಾಗ ಚಹಾ ಮಾಡುವಾಗ ಚಹಾ ಪೌಡರ್ ಬದಲಿಗೆ ಮಾವಿನ ತೊಗಟಿ ಪೌಡರ್ ಅಥವಾ ಮಾವಿನ ತಪ್ಪಲ್ದ ಪೌಡರ್ ಹಾಕೊಂಡ್ರೆ ಎಲ್ಲ ಶುಗರ್ ನಿಂದ ಕಡಿಮೆ ಮಾಡವ್ ನಾನು. ಮತ್ ನನ್ನ ಕೇಳ್ತೀನಿ ನೀನು ನಿಂದೇನು ಉಪಯೋಗ ಅಂತಂತ ನಿಂದು ಆಯ್ತು ಉಪಯೋಗ. ಅದ್ರ ಮಗ್ಲ ಒಂದು ಹುಲ್ಲು ಕಡ್ಡಿತ್ತಂತ, ಆ ಹುಲ್ಲಿ ಕೇಳಿದ್ನಂತ, ನಿಂದೇನು ಉಪಯೋಗ ನನಗಂತ. ನಿಮ್ ಮನ್ಯಾಗ ಏನ್ ಹಾಲ ಮೊಸರ ತುಪ್ಪ ಮಜ್ಗಿ ಬೆಣ್ಣೆ ಹೊಡಿತೇಲ್ಲ, ಆ ದನಗಳಿಗೆ ಮೇವಾದವ್ ನಾನ, ಅವ್ರ ಹೊಟ್ಟೆ ತುಂಬಿಸಿದವ್ ನಾನ, ಅದ್ರ ಹೊಟ್ಟೆ ತುಂಬಿಸಿನಂತ ನಿನ್ ಹೊಟ್ಟೆ ತುಂಬೈತಿ ತಿಳಿತಿಲ್ ತಮ್ಮ ಅಂತಂತದ. ನಿಂದು ಉಪಯೋಗ ಐತ್ರಿ ಅನ್ನ. ಅಲ್ಲಿಂದ ಅದೇ ಕಲ್ಲು ಪಡ್ಯಾಗ ಒಂದು ಸಣ್ಣದು ಹೂವಿನ ಗಿಡ ಅದು. ನೀವೇನಂತೀರ ಅದಕ್ಕ? ತಿಕ್ಕಿ ಗಾಯದಾಗ ಹಚ್ತಾರಲ್ಲ, ಗಾಯಮಾರಿ ಅಂತಾರ ಅದಕ್ಕ, ತಿಕ್ಕಿ ತಪ್ಲ ಅಂತಾರ. ಅದು ಒಂದ ಹೂ ಹಿಂಗ್ ಮ್ಯಾಗ ತಕೊಂಡ್ ನಿಂತಿತ್ತಂತ. ಅದನ್ ಕೇಳಿದ್ನಂತ, ನಿಂದೇನು ಉಪಯೋಗ ನನಗ ಅಂತ. ನಾ ನಿನಗೇನು ಉಪಯೋಗ ಅಕ್ಕಿನ ಗೊತ್ತಿಲ್ಲ. ನಾ 12 ತಿಂಗಳು ಗಟ್ಟಿಯಾಗಿ ನಿಂದಿರ್ತೀನಿ. ನಾನು ನಿಂತ್ನಂದ್ರೆ ನಾನು ಸುತ್ತಮುತ್ತ ಮಾಳ್ಮನ್ ನಿಂದಿರ್ತಾರ, ಅದು ನನಗೆ ಗೊತ್ತೈತಿ. ನಾನ್ ನಿನ್ ರಕ್ಷಣೆ ಮಾಡಕ್ ಬಂದಾವಲ್ಲ, ನನ್ ರಕ್ಷಣೆ ಮಾಡ್ಕೊಳಕ್ ಬಂದಾವ. ಹಂಗ ನೀನು ನಿನ್ ರಕ್ಷಣೆ ಮಾಡಕ್ ಕಲಿ, ಮಂದಿಯಿಂದ ನಾ ಹೆಂಗ ರಕ್ಷಣೆ ಹಾಕಿನ ಅನ್ನೋದನ್ನ ತೆಗೆದು ಹಾಕ್ತಲೆ ಅಂದು ಅಂತ ಹೇಳ್ತಂತ. ಅವಾಗ ಅವನ್ ತಲೆಯಾಗ ಬೆಳಕ್ ಬಿತ್ತಂತ, ಎಲ್ಲರೂ ನನಗಾಗೆ ಇರ್ಬೇಕು, ನನಗೇನು ಉಪಯೋಗ ಆಗ್ಬೇಕಂತೀನಿ, ಹಾಗಾದ್ರೆ ನಾನು ಯಾರಿಗಾರು ಉಪಯೋಗಕ್ಕೆ ಬರ್ಬೇಕಲ್ಲ ಅನ್ನೋದು ಅವಾಗ ಬುದ್ಧಿ ಬಂತಂತ ಅವನಿಗೆ. ನಾವು ಮನುಷ್ಯರಾದವ್ರು ಎಲ್ಲರೂ ರಾಜ್ಕುಮಾರ್ನ ಅಣ್ತಮ್ರ ಅದೀವಿ. ನಾವು ಒಂಜರ ವಿಚಾರ ಮಾಡ್ಬೇಕು, ಹೊಲ್ದಾಗ ಗಿಡಗಳು ಇಡ್ಬೇಕು ಇಡಬಾರ್ದು. ನಮ್ಮ ಮಠದಾಗ ಬರ್ರಿ, ಬ್ಯಾಸಗಿ ದಿನದಾಗ ಮೇ ತಿಂಗಳದಾಗ 33 ಡಿಗ್ರಿ ಟೆಂಪರೇಚರ್ಗಿಂತಲೇ ಮ್ಯಾಗ ಹೋಗಂಗಿಲ್ಲ, ಅಷ್ಟು ಗಿಡಗಳು ಹಚ್ಚಿನ. ಇಡೀ ನಮ್ಮ ಮಠದ ಪರಿಸರನ 300 ಎಕರೆದಾಗ 33 ಡಿಗ್ರಿ ಟೆಂಪರೇಚರ್ ಮ್ಯಾಗ ಹೋಗುದಿಲ್ಲ. ನೀರ ಮ್ಯಾಗ, ಗಿಡ ಇದ್ವು ಅಂದ್ರೆ ಮಣ್ಣು ಸುರಕ್ಷಿತ ಇರ್ತೈತಿ, ಹರ್ಕೊಂಡು ಹೋಗುದಿಲ್ಲ ಮಣ್ಣ. ಗಿಡ ಇದ್ವು ಅಂದ್ರೆ ಹಕ್ಕಿ ಪಕ್ಷಿ ಬರ್ತಾವು. ಹೊಲದಾಗ ಯಾವ ಬೆಳಿ ಮ್ಯಾಗ ಬೇಕಾದಂತ ಹುಳ ಬೀಳಿ ಒಂದನ್ನು ಇಡ್ಕೊಡಂಗಿಲ್ಲ, ತಿಂದು ಹಾಕ್ತಾವ್. ನಿನ್ಗೆ ಯಾವುದು ಔಷಧ ಸ್ಪ್ರೇ ಮಾಡುವ ಅವಶ್ಯಕತೆ ಇಲ್ಲ. ಬದುವಿನಾಗ ಏನ್ ಕಸ ಕಡ್ಡಿ ಏನ್ ಕಂಟಿ ಬೆಳಿತಾವ ಒಂದನ್ನು ಕಡೆಕ್ ಹೋಗ್ಬೇಡ್ರಿ. ಆ ಕಸ ಕಡ್ಡಿ ಏನಿರ್ತಾವು ದನಗಳು ತಿನ್ನೂ ಇರ್ತಾವು, ತಿನ್ಲಾರ್ದು ಇರ್ತಾವು. ತಿನ್ಲಾರ್ದಂತ ಕಸಕಡ್ಡಿಗಳು ಗಿಡಗಂಟಿಗಳಂತ ಏನದಾವು ಅವಕರ ಮ್ಯಾಗ ಕೆಲವೊಂದು ಹಕ್ಕಿಗಳು ಕೀಟಗಳು ತತ್ತಿ ಹಾಕ್ತಾವ. ಆ ತತ್ತಿಯಿಂದ ಅವುಗಳ ಸಂತಾನ ಬೆಳಿತಂದ್ರೆ ನಿಮ್ ಬೆಳಿ ಸುರಕ್ಷಿತ ಇರ್ತಾವ. ಅದಕ್ಕ ನಾವು ಇದು ಎದಕ್ ಬರ್ತದ, ಅದು ಎದಕ್ ಬರ್ತದ, ಇದು ಮುಳ್ಳೈತಿ ಅದು ಕಲ್ಲೈತಿ ಅಂತ ಹೇಳಿ ಎಲ್ಲಾನು ಮುಗಿಸ್ಕೊಂತ ಹೊಂಟಿವ್ರಿಪ್ಪ. ಕೊನೆಗೆ ನಿನ್ ಹಿಂದೆ ಇರೋರು ಯಾರು ಉಳಿಂಗಿಲ್ಲ. ಮಣ್ಣು ಸುರಕ್ಷಿತ ಉಳಿಬೇಕಾಗಿತ್ತು, ನೀರು ಸುರಕ್ಷಿತ ಉಳಿಬೇಕಾಗಿತ್ತು ಅಂತಂದ್ರ ಗಿಡಗಳು ಬೇಕು, ಮತ್ತು ಗಿಡಗಳು ಕೂಡ ದನಗಳು ಬೇಕು. ದನ ಇದ್ದು ಅಂತಂದ್ರ ಈ ಕೃಷಿ ಸಮೃದ್ಧ ಆಗುವುದು, ಮಣ್ಣ ಶ್ರೀಮಂತ ಆಗುವುದು. ಮಣ್ಣು ಅಮೃತತ್ವವನ್ನ ಪಡೆಯೋದು ಯಾರಿಂದ ಅಂದ್ರ
ದನಗಳಿಂದ. ಮನ್ಯಾಗ ದನಗಳಿದ್ರನ ಹೊಲ ಸುಖವಾಗಿರೋದು. ನಿಮಗೆ ಹೆಂಗ ಚಲೋ 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 ಚಲೋದು ಉಣ್ಬೇಕಂತ ಅನಿಸ್ತೈತಲ್ಲ, ಹಬ್ಬ ಹುಣ್ಣಿಮೆ ಇದ್ರು ಸರಿ ಇರ್ಲಿಕ್ಕೂ ಸರಿ ಉಣ್ಬೇಕಂತ ಅನಿಸ್ತೈತಲ್ಲ, ಹಂಗ ಭೂಮಿಗೂ ಸಹಿತ ಉಣ್ಣು ಇಚ್ಛಾ ಇರ್ತೈತಿ. ಭೂಮಿಯೊಳಗಿರುವಂತ ಜೀವಾಣುಗಳಿಗೆ ಊಟ ಮಾಡೋ ಇಚ್ಛಾ ಇರ್ತೈತಿ. ಅವುಗಳ ಆ ಹೋಳಿಗೆ ಹುಗ್ಗಿ ತುಪ್ಪ ಯಾವುದಂತಂದ್ರ ಆಕಳ ಸಗಣಿ ಗಂಜಲ ಮತ್ತು ಅದರ ಮೂತ್ರ ಮೊಸರ ಮಜ್ಜಿಗೆ ಕೂಡಿದ್ದು ಇಂಥದ್ದನ್ನ ಏನ್ರ ಹಾಕಿದ್ರ ಅವಕ್ಕ ಹಬ್ಬ ಉಣ್ಣಿ ಊಟ ಮಾಡಿಸಿದಂಗ ಆಕೈತ. ಹಬ್ಬ ಉಣ್ಣಿ ಊಟ ಮಾಡಿಸ್ದಂಗ.